ರಾಧಿಕಾ, ಹೆಚ್ಚು ಮಾತು ಬೇಡ. ಏನು ವಿಷಯ ಅಂತ ಹೇಳು. ಅಷ್ಟಕ್ಕೂ ನೀನು ಏನೇ ಹೇಳಿದ್ರು ಇಲ್ಲಿ ಯಾರು ನಂಬುವಂತ ಪರಿಸ್ಥಿತಿಲಿಲ್ಲ. ಇವನು ವಿಷು ಅಲ್ಲ ಅನ್ನೋ ಮಾತಿಗೆ ಸಾಕ್ಷಿನ ಹುಡುಕೊಂಡು ಬಂದಿದ್ದೀನಿ. ಓ ಹೌದಾ? ಆದ್ರೆ ಅದಕ್ಕೆ ನೀನು ಹೋಗಿದ್ದು ದೇವಸ್ಥಾನಕ್ಕಲ್ವಾ? ಓ, ಅಲ್ಲಿ ದೇವರು ಪ್ರತ್ಯಕ್ಷ ಆಗಿ ವಿಷು ವಿರುದ್ಧ ಸಾಕ್ಷಿ ಕೊಟ್ಬಿಟ್ಟು ಹೋದ್ನಾ? ಸರಿ ಅಮ್ಮ, ತೋರಿಸು ಅದೇನ್ ಸಾಕ್ಷಿ ನಿಂದು ಅಂತ. ಇವನು ವಿಷು ಅಲ್ಲ, ಇವನು ಶ್ರೀ ಅಂತ ಮಂಗಳೂರಿನಲ್ಲಿ ಇದ್ದಿತ್ತು. ಹೌದಾ ರಾಧಿಕಾ? ಹಾಗಾದ್ರೆ ಇವನಿಗೆ ಅಪ್ಪ ಅಮ್ಮನೂ ಇರ್ಬೇಕಲ್ಲ, ಅವರೇ ಬಂದು ಸಾಕ್ಷಿ ಹೇಳಿದ್ರ ನಿನಗೆ? ಅದಕ್ಕೇನು ಕೇಳ್ತಾ ಇದಾರೆ, ರಿಪ್ಲೈ ಮಾಡು. ಅವರೇ ಬಂದು ಇವನೇ ನನ್ನ ಮಗ ಅಂತ ಸಾಕ್ಷಿ ಹೇಳಿದ್ರ? ಹೌದು, ಅವರೇ ಹೇಳಿದ್ದು. ಅವ್ರ ಜೊತೆ ಮಾತಾಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀನಿ. ಏನ್ ಹೇಳ್ತಿದ್ದಾಳೆ ಇವಳು? ಚಿಕ್ಕಪ್ಪ, ಹೋಗಿ ಹೋಗಿ ನೀವು ರಾಧಿಕನ್ ಮಾತು ಕೇಳ್ತಾ ಇರಲಿಲ್ಲ. ರಾಧಿಕಾ, ಮನೆಯವರೆಲ್ಲ ಹೇಳೋದಕ್ಕೂ ನೀನು ಮಾಡೋದಕ್ಕೂ ಸರಿಯಾಗಿದೆ. ಒಳಗಡೆ ಹೋಗು. ಹೌದಾ? ಇರು, ಈಗ ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಕನ್ನಡನಾಡಿನ ಜೀವನದಿ ಕಾವೇರಿ, ಓ ಜೀವನದಿ.
ಹೇಳೋದಿದ್ಯಾ ಅಥವಾ ಇದನ್ನು ನನ್ನ ಮಗನೇ ಮಾಡಿಸಿರೋದು ಅಂತ ಹೇಳ್ತೀಯಾ? ರಾಧಿಕಾ, ಇನ್ನೂ ಏನಾದ್ರೂ ಇದೆಯೋ ಅಥವಾ ನನಗೆ ಹುಚ್ಚು ಹೆಚ್ಚಾಗಿದೆ ಅಂತ ಒಪ್ಕೊಂಡ್ಬಿಡ್ತೀಯೋ? ಇವನ್ ತಂದೆ ಮಾತಾಡಿದ್ದನ್ನ ನಾನು ಈ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದೀನಿ. ಆದ್ರೆ ಈಗ ಹೇಗ್ ಬದಲಾಯ್ತೋ ಗೊತ್ತಾಗ್ತಿಲ್ಲ ನನ್ಗೆ. ರಾಧಿಕಾ, ಅದನ್ನು ವಿಷಯನೇ ಮಾಡಿಸಿರ್ಬೇಕಲ್ಲ? ಹಾ, ನಾನೇ ಇವನ್ ತಂದೆನ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಆಗ್ಲಾದ್ರೂ ನಿಮ್ಗೆಲ್ಲ ನನ್ ಮೇಲೆ ನಂಬಿಕೆ ಬರತ್ತಾ ನೋಡೋಣ. ಶಾಂತನು, ರಾಧಿಕನ್ ಜೊತೆ ನೀನು ದೇವಸ್ಥಾನಕ್ಕೆ ಹೋಗಿದ್ಯಲ್ಲ, ಅಲ್ಲ ಏನಿದೆಲ್ಲ? ಶಾಂತನು, ವಿವೇಕಣ್ಣ ಇನ್ನೇನೆ ಕೇಳ್ತಾ ಇರೋದು, ಏನು ಗೊತ್ತಿಲ್ವಾ? ಹೇಳು ಶಾಂತನು, ನೀನು ಕೂಡ ಆ ಹುಚ್ಚಿ ಜೊತೆ ಸೇರ್ಕೊಂಡಿದ್ಯಾ? ಏನಮ್ಮ, ನೀವು ಕೂಡ ನನ್ನ ಅನುಮಾನ ಪಡ್ತಾ ಇದ್ದಾರಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು ಬಾ ಅಂತ ಫೋನ್ ಮಾಡಿ ಕರೆದ್ಲು, ನಾನು ಬಂದೆ. ಆಮೇಲೆ ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಒಂದ್ ಕಡೆ ಕಾರ್ ನಿಲ್ಸಿ, ಇಲ್ಲೇ ಇರು, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗೋಗಿ ಬರ್ತೀನಿ ಅಂತ ಹೋದ್ರು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬಂದು ಇಲ್ಲಿ ಬಂದು ಈ ರೀತಿ ಮಾಡ್ತಾ ಇದ್ದಾಳೆ. ನನಗೇನು ಒಂದು ಅರ್ಥ ಆಗ್ತಾ ಇಲ್ಲ. ವಿಶು, ನೀನೇನು ಬೇಜಾರು ಮಾಡ್ಕೋಬೇಡ. ನೋಡೋಣ ಅವಳು ಏನು ಹೇಳ್ತಾಳೆ ಅಂತ ಕೇಳೋಣ. ಹೀಗೆ ಆದರೆ ಹಾಸ್ಪಿಟಲ್ಗೆ ಸೇರಿಸ್ಬೇಡ. ತಪ್ಪಿಸ್ಕೊಂಡ್ಬಿಟ್ಟೆ, ಆದರೆ ಈಗ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡೋಣ. ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡ್ಬಿಟ್ಟೆ ಅಲ್ಲ. ಇವತ್ತು ಯಾರು ಮುಖ ನೋಡ್ಕೊಂಡು ಎದ್ದಿದ್ದೋ ಯಾರಿಗೂ ಗೊತ್ತು. ಆದ್ರೂ ನಿನ್ನ ಧೈರ್ಯನ ಮೆಚ್ಚಲೇಬೇಕು. ಶೆಟ್ಟಿ ಅಂತವನ್ನೇ ಎದುರಾಕೊಂಡಿದ್ಯಾ ಅಂದ್ರೆ ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ಚಪ್ಪಾಳೆ ಹೊಡಿಲೇಬೇಕು ಅನ್ನಿಸ್ತು. ಮಿಸ್ಟರ್ ಶಾಂತನು ಭಾರದ್ವಾಜ್, ಧರ್ಮಾಧಿಕಾರಿ ಕುಟುಂಬದ ಹಿರಿಮಗ. ನಿನ್ ಧೈರ್ಯನ ಮೆಚ್ಚಲೇಬೇಕು. ಆದ್ರೆ ನಿನಗೊಂದು ಪರ್ಸನಲ್ ಸಜೆಷನ್, ಈ ಕೆಲಸನ ಇಲ್ಲಿಗೆ ನಿಲ್ಲಿಸ್ಬಿಡು.
ಸದ್ಯಕ್ಕೆ ಬದುಕೋತ್ಯ. ಯಾಕೆ ಇಷ್ಟು ಬೇಗ ಸೋಲೋಪ್ಕೋತಾ ಇದೀಯಾ? ಏನಾಯ್ತು? ಮತ್ತೆ ಮತ್ತೆ ನನ್ನ ಮೂಲನ ಕೆದಕೋ ಪ್ರಯತ್ನ ಮಾಡಬೇಡ. ನೀನ್ ಏನೇ ಮಾಡಿದ್ರು ನಿನಗೆ ಸೋಲೆ ಗ್ಯಾರಂಟಿ ಅಂತ ಹೇಳ್ತಾನೆ ಬಂದಿದ್ದೀನಿ. ಈ ಸಾರಿ ಸೋಲೊಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿನ್ನ ಮಟ್ಟ ಹಾಕೋದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಿನ್ನ ಪ್ರೀತಿಯ ತಂದೆ ಇಲ್ಲಿಗೆ ಬರ್ತಾ ಇದ್ದಾರೆ. ಅಂದ್ರೆ ನಿನ್ನ ಸಾಕಿ ಬೆಳೆಸಿದ ನಿಮ್ಮ ಅಪ್ಪನನ್ನ ಇಲ್ಲಿ ಕರೆಸ್ತಾ ಇದ್ದೀನಿ. ಯಾಕೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದೀನಲ್ವಾ? ಆದ್ರೆ ಈ ಕೊಡೋ ಶಾಕ್ನಿಂದ ನೀನ್ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ವೆರಿ ಗುಡ್, ಪರವಾಗಿಲ್ಲ. ಆದ್ರೆ ಅವರು ನಿನ್ನಂತ ಮನೆ ಹಾಳನ್ ಮಾತು ನಂಬ್ಕೊಂಡು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಬಿಡು. ಸಾಧ್ಯ ಇದೆಯೋ ಇಲ್ವೋ ಅನ್ನೋದು ಅವ್ರು ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ. ಮಿಸ್ಟರ್ ಡೂಪ್ಲಿಕೇಟ್ ವಿಶು, ನೀನ್ ಅನ್ಕೊಂಡಿದ್ನ ಸುಳ್ಳು ಮಾಡೇ ಮಾಡ್ತೀನಿ ಶಾಂತನ. ನಾನು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಮುಂದೆ ನಿನಗೆ ಗೊತ್ತಾಗುತ್ತೆ. ಮುಂದೆ ಗೊತ್ತಾಗೋದು ಇವತ್ತೇ ಗೊತ್ತಾಗ್ಲಿ ಬಿಡು. ನಾನು ಎಲ್ಲದಕ್ಕೂ ತಯಾರಾಗಿದ್ದೀನಿ. ನನ್ನ ಬಗ್ಗೆ ಗೊತ್ತಿದ್ದು ಸುಮ್ಮನೆ ವ್ಯರ್ಥ ಪ್ರಯತ್ನ ಯಾಕೆ ಮಾಡ್ತೀಯ? ಇಲ್ಲಿ ಕೂಡ ನಿನ್ಗೆ ಸೋಲ್ ಗ್ಯಾರಂಟಿ. ನಾನೇನಾದ್ರೂ ತಿನ್ಬಿದ್ದೆ ಅಂತ ಇಟ್ಕೋ, ನೀನು ಸರ್ವನಾಶ ಆಗೋಗ್ತೀಯ. ಸರಿ, ಹಾಗಾದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಇಬ್ರು ಕಾದ್ ನೋಡೋಣ. ಕಾದ್ ನೋಡೋ ಅವಶ್ಯಕತೆನೇ ಇಲ್ಲ ಶಾಂತನು. ಪಕ್ಕ ಹೇಳ್ತಾ ಇದ್ದೀನಿ, ಇಲ್ಲಿ ಕೂಡ ನೀನೇ ಸೋಲದು. ಹೌದು, ಇವತ್ತು ಸೋತಿದ್ದೀನ ಮರ್ತ್ಬಿಟ್ಯಾ? ಪಾಪ ಎಷ್ಟೆಲ್ಲ ಪ್ಲಾನ್ ಮಾಡಿದೆ. ಏನಾಯ್ತು ನಿನ್ ಪ್ಲಾನು? ಏನ್ ಯೋಚನೆ ಮಾಡ್ತಿದ್ಯಾ ಶಾಂತನು? ಓ, ರೆಕಾರ್ಡ್ ಮಾಡಿರೋ ವಾಯ್ಸು ಹೇಗ್ ಚೇಂಜ್ ಆಯ್ತು ಅಂತನಾ? ನೋಡು, ಈ ಶ್ರೀ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ತಂಟೆಗೆ ಬರಬೇಡ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಿ ನೀನು ಎನರ್ಜಿನ ಯಾಕೆ ಹಾಳು ಮಾಡ್ಕೋತೀಯ? ವ್ಯರ್ಥ ಪ್ರಯತ್ನನೇ ಆಗ್ಲಿ ಬಿಡು. ನಿನ್ನ ಮಟ್ಟ ಹಾಕೋದಕ್ಕೆ ನಾನು ಎಷ್ಟು ಪ್ರಯತ್ನ ಬೇಕಾದ್ರೂ ಮಾಡ್ತೀನಿ. ಮುಂದೆ ಒಂದಲ್ಲ ಒಂದಿನ ನನಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದು ನನಗೆ ಗ್ಯಾರಂಟಿ. ಶಾಂತನು, ಅದೃಷ್ಟ ಯಾವಾಗಲೂ ನಿನ್ ಕಡೆನೇ ಇರುತ್ತೆ ಅಂತ ಯಾಕೆ ಅನ್ಕೋತೀಯ? ಅದು ನನ್ನ ಕಡೆ ಕೂಡ ಇರುತ್ತೆ ಅನ್ನೋದು ನಿನಗೆ ನೆನಪಿಲ್ಲಿ. ನೀನು ಯಾರನ್ನ ಬೇಕಾದ್ರೂ ಕರ್ಕೊಂಬ, ನನಗೇನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಮಾತಲ್ಲಿ ಎಷ್ಟೇ ಕಾನ್ಫಿಡೆಂಟ್ ಆಗಿದ್ದು ಮುಖದಲ್ಲಿ ಭಯದ ಗೆರೆಗಳು ನನಗೆ ಕಾಣಿಸ್ತಾ ಇವೆ. ಹೋಗಿ ಕನ್ನಡಿ ನೋಡ್ಕೋ. ಅಂದಾಗೆ ಪಂಡಿತನವರು ಬರ್ತಾ ಇದ್ದಾರೆ. ಅವ್ರನ್ನ ಎದುರಿಸೋದಕ್ಕೆ ತಯಾರಾಗಿ. ಅದೇ ನಿನ್ನ ಸಾಕಿದ ಅಪ್ಪ. ಈಗೇನು ಹೇಳ್ತೀರಾ ಸುಭದ್ರಮ್ಮನವ್ರೆ? ಎಲ್ಲ ನಿಮ್ ಕಣ್ಮುಂದೆ ನಾನು ನಡೀತಾ ಇದೆಯಲ್ಲ, ಇದ್ರಲ್ಲಿ ನಮ್ ಕೈವಾಡ ಏನಾದ್ರೂ ಇದೆಯಾ ಹೇಳಿ? ಇದಕ್ಕೆ ಹುಚ್ಚು ಒಂದೇ, ಬೇರೆ ಏನ್ ಹೇಳ್ತಾರೆ? ನಿಮ್ ಮೊಮ್ಮಗಳನ್ನ ಇನ್ನು ಎಷ್ಟು ಸಹಿಸ್ಕೋಬೇಕು ನಾವು? ನೀವೇ ಹೇಳಿ. ಇದಕ್ಕೇನ್ ಹೇಳ್ಬೇಕು ಅಂತ ನನಗೇನು ತೋಚ್ತಾ ಇಲ್ಲಮ್ಮ. ಇದೆಲ್ಲ ಯಾವತ್ತು ಸರಿ ಹೋಗುತ್ತೋ? ರಾಧಿಕಾ
ಯಾವತ್ ಸರಿ ಹೋಗ್ತಾಳೋ. ಇಲ್ಲಮ್ಮ, ಅವಳು ಸರಿ ಹೋಗಲ್ಲ. ಆದ್ರೆ ಈ ಮನೆಯಿಂದ ಹೊರಗಡೆ ಅಂತೂ ಹೋಗ್ತಾಳೆ. ನನಗೂ ಹಾಗೆ ಅನಿಸ್ತಿದೆ ಡ್ಯಾಡ್. ವಿಶುಗೆ ಏನೋ ಗಂಡಾಂತರ ಕಾದಿದೆ. ಬಂದಿರೋದು ವಿಷಯನೇ ಆಗಿದ್ರೆ ಯಾವ ಗಂಡಾಂತರನೂ ಇಲ್ಲ ಪ್ರದೀಪ. ರಾಧಿಕಾ ಏನೋ ಏನೋ ಹೇಳಕ್ ಹೊರಟಿದ್ದಾಳೆ, ಆದ್ರೆ ಅದನ್ನ ಹೇಳೋದ್ರಲ್ಲಿ ವಿಫಲ ಆಗ್ತಾ ಇದ್ದಾಳೆ. ನೋಡೋ, ನೀನು ನನ್ನ ಮಾತು ಕೇಳು. ಗಾಳಿ ಬಂದ ಕಡೆ ತೂರ್ಕೊಳ್ಳೋದನ್ನ ಕಲ್ತ್ಕೊ. ರಾಧಿಕಾ ಕಡೆ ಗಾಳಿ ಬೀಸಿದ್ರೆ ರಾಧಿಕಾ ಕಡೆ, ವಿಶು ಕಡೆ ಗಾಳಿ ಬೀಸಿದ್ರೆ ವಿಶು ಕಡೆ. ಒಟ್ನಲ್ಲಿ ಗೆದ್ದೆತ್ತಿನ ಬಾಲ ಹಿಡಿ ಅಂತ ನಾನು ನಿನಗೆ ಅವತ್ತಿಂದನೂ ಹೇಳ್ತಾ ಇದ್ದೀನಿ. ಆದ್ರೆ ನೀನು ಮಾತ್ರ ಆ ಶಾಂತನನ್ನ ನಂಬ್ಕೊಂಡು ದಂಡಯಾತ್ರೆ ಮಾಡ್ತಾ ಇದೀಯ. ಅದು ದಂಡಕ್ಕಷ್ಟೇ, ಏನು ಪ್ರಯೋಜನ ಇಲ್ಲ, ಎಲ್ಲ ವ್ಯರ್ಥ ಪ್ರಯತ್ನ. ವ್ಯರ್ಥ ಪ್ರಯತ್ನ ಅಂತ ಯಾಕೆ ಅನ್ಕೋತೀರ ಡ್ಯಾಡ್? ಒಂದು ವಿಶು ಈ ಮನೆಯಿಂದ ಹೊರಗೆ ಹೋಗ್ತಾರೆ, ಇಲ್ಲ ಅಂದ್ರೆ ಶಾಂತನು ಈ ಮನೆಯಿಂದ ಹೊರಗೆ ಹೋಗ್ತಾನೆ. ಹಗಲ್ಗನಸು ಕಾಣ್ತಾ ಇದೀಯ ಹೇಗೆ? ಏನೋ ವಿಶು ಮನೆಯಿಂದ ಹೊರಗಡೆ ಹೋಗೋದಾ? ಹೌದೌದು, ನೀನು ಹೋಗ್ಲೇಬೇಕಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ಬಲವಾದ ಸಾಕ್ಷಿನ ಕರ್ಕೊಂಡು ರಾಧಿಕಾ ಇಲ್ಲಿಗೆ ಬರ್ತಾರೆ. ಶಾಂತನು, ರಾಧಿಕಾ ಅಲ್ಲ, ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಕರೆದ್ರು ಅವ್ರು ಇಲ್ಲಿಗೆ ಬರಲ್ಲ. ನಿಂದು ಕಲ್ಪನೆ ಅಷ್ಟೇ. ಅವರು ನನ್ನ ಜೊತೆನೆ ಹೊರಟಿದ್ರು, ನಾನೇ ಬೇಡ ಅಂತ ಬಿಟ್ಬಿಟ್ಟು ಬಂದೆ. ನೋಡು, ನಾನು ಈಗಲೂ ಹೇಳ್ತಾ ಇದ್ದೀನಿ, ಸತ್ಯನ ಒಪ್ಕೊಂಡು ನನಗೆ ಶರಣಾಗ್ಬಿಡು, ನಾನು ನಿನ್ನನ್ನು ಕಾಪಾಡ್ತೀನಿ. ಶಾಂತನು, ಈ ಮಾತನ್ನ ನೀನು ನನ್ನ ಮುಂದೆ ಹೇಳೋದಕ್ಕೆ ನಿನ್ ಧೈರ್ಯನೇ ಮೆಚ್ಕೊಳ್ಳೇಬೇಕು. ವೆರಿ ಗುಡ್. ಶಾಂತನು, ಯಾರು ಶರಣಾಗಬೇಕು ಅನ್ನೋದನ್ನ ನೀನ್ ಡಿಸೈಡ್ ಮಾಡಬೇಡ, ನಾನ್ ಡಿಸೈಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಮಾತಲ್ಲಿ ಧೈರ್ಯ, ಕಣ್ಣಲ್ಲಿ ಮಾತ್ರ ಭಯ. ನೀನ್ ನನ್ನ ಕಣ್ಣಿಗೆ ಬೆದರಿದ ಜಿಂಕೆ ತರ ಕಾಣಿಸ್ತಾ ಇದೆ. ನೀನು ಈ ಸ್ಥಿತಿ ನೋಡೋದಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಹೌದು, ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ರಾಧಿಕಾ ಈಗ ಹೋಗಿರೋದು ಅವ್ರನ್ನ ಕರ್ಕೊಂಡು ಬಂದು ಈ ಮನೆಯವ್ರ ಮುಂದೆ ನಿಲ್ಸೋದಕ್ಕೆ ಅನ್ನೋದು ಮರ್ತು ಬಿಟ್ಟಿಯಾ? ಯಾಕಂದ್ರೆ ನೀನ್ ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತೀಯ, ಆ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತಲ್ವಾ? ಪ್ರದೀಪ, ಈ ಸಲ ರಾಧಿಕಾ ಪ್ಲಾನು ಫ್ಲಾಪ್ ಆಗಲ್ಲ ಅಂತ ನನಗನ್ನಿಸ್ತಾ ಇದೆ. ಡ್ಯಾಡ್, ಅವಳು ಈ ಮನೇಲಿರೋದೆ ಫ್ಲಾಪ್ ಶೋ ಕೊಡೋದಕ್ಕೆ. ಅವಳು ಒಂದಾದ್ರೂ ನಿಜ ಹೇಳಿದಾಳ, ಅಥವಾ ಅವಳು ಹೇಳಿರೋ ವಿಷಯ ಒಂದನ್ನಾದ್ರೂ ಪ್ರೂವ್ ಮಾಡಿ ತೋರಿಸಿದಾಳ? ಏನೋ ಹಾಳಾಗಿ ಹೋಗ್ಲಿ ಬಿಡು. ಹೌದು, ರಾಧಿಕಾ ಹೇಳಿದ್ದು ನಿಜನಾ? ಮಂಗಳೂರಿಂದ ಯಾರಾದ್ರೂ ಬಂದಿದ್ರಂತೆ. ಬಂದಿದ್ರು, ವಿಶ್ವಗೂ ಅವ್ರಿಗೂ ಹೇಗೆ ಪರಿಚಯ? ಅವಳ ಮಾತನ್ನ ನೀವು ನಂಬ್ತೀರಾ? ಈಗ ಹೋಗ್ದಾಳಲ್ಲ, ಯಾರನ್ನೋ ಕರ್ಕೊಂಡ್ ಬರ್ತೀನಿ ಅಂತ, ಅದನ್ನು ನಿಮ್ಗೆ ಮೂರ್ಖತನ ಅಂತ ಅನ್ಸಲ್ವಾ? ನನ್ನ ಮಗ ಆಗಿರೋದಕ್ಕೆ ಅವಳನ್ನ, ಅವಳ ಹುಚ್ಚನ್ನ ತಡ್ಕೊಂಡಿದ್ದಾನೆ. ಅವನಿಗಿರೋ ಸಹನೆ ಅವಳನ್ನ ಕಾಪಾಡ್ತಾ ಇದೆ. ಆದ್ರೆ ನನ್ನ ಸಹನೆ ಮೀರಿದಾಗ ಅವಳು ಈ ಮನೆಯಿಂದ ಹೊರಗಡೆ ಹೋಗೋದಂತೂ ಖಂಡಿತ. ನೀನು ಹೊರಗೋಗ್ಲೇಬೇಕು. ಈ ಮಾತನ್ನ ನಾನು ಪದೇ ಪದೇ ಹೇಳ್ತಾ ಬಂದಿರೋದು ಸತ್ಯ. ಹಾಗೆ ಈ ಮನೆಯಲ್ಲಿ ಇವತ್ತು ನಿನ್ನ ಕೊನೆ ದಿನ ಅನ್ನೋದು ಕೂಡ ಸತ್ಯ. ಈಗಲಾದ್ರೂ ನಿಜ ಹೇಳು, ಯಾರು ನೀನು? ಯಾಕೆ ಬಂದಿದ್ದೀಯಾ? ವಿಶು, ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ನನ್ನಿಂದ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.
ನೋಡೋಣ. ಆಲ್ ದಿ ಬೆಸ್ಟ್. ಏನ್ ನೋಡೋದು? ನಿಮಗೆ ಆಶ್ಚರ್ಯ ಆಗ್ಬೋದು. ಒಂದ್ ಕಡೆ ರಾಧಿಕಾನ್ ಮಾತನ್ನ ತೆಗೆದಾಕೋದಕ್ಕೂ ಆಗ್ತಾ ಇಲ್ಲ, ಮತ್ತೊಂದ್ ಕಡೆ ವಿಷಯನ ನಮ್ದೇ ಇರೋದಕ್ಕೂ ಆಗ್ತಾ ಇಲ್ಲ. ಒಂದ್ ಕಡೆ ರಾಧಿಕಾ ಹುಚ್ಚು ಅನ್ಸಿದ್ರೆ, ಮತ್ತೊಂದು ಕಡೆ ಈ ಮನೆಯಲ್ಲಿ ನಿಗೂಢವಾಗಿ ಏನೋ ನಡೀತಾ ಇದೆ ಅನಿಸಿದ್ರೆ. ಏನೂ ಇಲ್ಲ ಪ್ರದೀಪಣ್ಣ, ನೀವು ಅಂದ್ಕೊಂಡ ಹಾಗೆ ಇದು ರಾಧಿಕನ ಹುಚ್ಚು. ನನಗೆ ಆಶ್ಚರ್ಯ ಆಗ್ತಿರೋದೇನು ಅಂದ್ರೆ, ಚಿಕ್ಕ ವಯಸ್ಸಿನ ಎತ್ತಾಡ್ಸಿ ಚಿಕ್ಕಪ್ಪ, ಜೊತೆಯಲ್ಲೇ ಆಡ್ ಬೆಳ್ದ ಅಣ್ಣ, ನೀವೇ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ಅಂತ.